ಮಾಡಿದ್ದು ಯಾರು ಅಂತ ಅಂದ್ರೆ ಅದಕ್ಕಿಂತ 1 ಪಾಯಿಂಟ್ ಆಚೆ. ಓಕೆ, ಅಂದರೆ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಅಲ್ಲ ಗೈಸ್, ಸ್ವಲ್ಪ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಅದೇನೋ ನಿನಗೆ ಶಾಸ್ತ್ರ ಮಾಡ್ತಾ ಇರೋದು. ಇವಾಗ ನಾವು ಶಾಪಿಂಗ್ ಮಾಡ್ತಾ ಇದೀವಿ. ಲೈಟಾಗಿ ಇದೆಲ್ಲ ಅಂಕಲ್ ಮಾಡಿರೋದೆ ಅಂತ ಅವ್ರ ಕೈಯಲ್ಲೇ ಮಾಡಿರೋದು. ಸೊ ಹಾಗಾಗಿ ನಮ್ಗೆ ಅದು ಆರ್ಟ್ ಹೇಳ್ಕೊಟ್ರಲ್ಲ, ಹಂಗಾಗಿ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಜೋಡಿ ಆನೆ ಮರಿ ತೊಗೊತಾ ಇದ್ದೀನಿ. ಆನೆ ಮರಿ ತೊಗೊಂಡು ಎಲ್ಲಾದರೂ ಶೋಕೀಸಲ್ಲಿ ಇಡಬೇಕು. ನಮ್ಮ ಮನೇಲಿ ಅದೆಷ್ಟು ಆನೆಗಳಿದೆ ಇವತ್ತು, ಎಲ್ಲನೂ ಒಟ್ಟಿಗೆ ಇಟ್ಬಿಟ್ಟು ತೋರಿಸ್ತೀನಿ ಸುಮ್ಮನೆ. ಅಲ್ಲಿ ಆನೆ 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 ತೊಗೊಂಡು ಒಂದು ರೌಂಡು ವೆಜ್ಜು ಮುಗಿಸ್ಕೊಂಡು ನಾನ್ ವೆಜ್ ಕಡೆ ಬಂದಿದ್ದೀವಿ. ನಾನ್ ವೆಜ್ಜು ಎಲ್ಲ ಟ್ರೈ ಮಾಡ್ತಿದ್ದೀವಿ ಗೈಸ್. ಇಲ್ಲ ಅಂದರೂ ಒಂದು 15-20 ಥರ ವೆರೈಟಿ ಇದೆ. ಎಲ್ಲ ಚುಚ್ಚು ತಿನ್ನೋದು. ಇವಾಗ ಗುಲಾಬ್ ಜಾಮೂನ್ ಮಾಡೋರೆ, ನಿಖಿಲ್ ಅವ್ರದ್ದು ಫೇವ್ರೇಟ್, ಅದಕ್ಕೆ 2 ಹಾಕೊಂಡ್ಬಂದಿದ್ದೀನಿ, ನನಗೊಂದು ಅವ್ರಿಗೊಂದು. ಗುಡ್ ಮಾರ್ನಿಂಗ್. ಸೊ ಇವತ್ತು ಚೆಕ್ಔಟ್ ಆಗ್ತಾ ಇದ್ದೀವಿ ನಾವು. ಸೊ ನೆನ್ನೆ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ಫ್ರೆಶಪ್ ಆಗಿದ್ವಿ ಅಲ್ಲ, ಹೆಂಗೂ ದೇವಸ್ಥಾನ ಇದೆ ಇಲ್ಲಿ, ನೋಡಿಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ವಿ. ಆಲ್ರೆಡಿ ಲಗೇಜ್ ಎಲ್ಲ ಕೊಟ್ಟು ಕಳಿಸಿದ್ವಿ. ಸೊ ಇವಾಗ ಸುಮ್ಮನೆ ಹಂಗೆ ಒಂದು ಪ್ರಾಪರ್ಟಿ ರೌಂಡ್ ಹೊಡ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಹೋಗೋಣ. ಇದು ಕೂರ್ಗ್ ಟ್ರೆಡಿಷ್ನಲ್ ಟೆಂಪಲ್. ಪ್ಲೀಸ್ ರಿಮೂವ್ ಯುವರ್ ಫುಟ್ವೇರ್ ಹಿಯರ್. ಇಲ್ಲೇ ಫುಟ್ವೇರ್ ಹೋಗೋಣ. ಫಸ್ಟ್ ಟೈಮ್ ನಾನು ಕೂರ್ಗ್ ಟೆಂಪಲ್ ಹೋಗ್ತಾ ಇರೋದು. ನೀವು ವಾ ಲೆಟ್ಸ್ ಗೋ. ವಾವ್, ಚೆನ್ನಾಗಿದೆ. ಬನ್ನಿ. ಇದೆ ನೀರು ಬಿದ್ದಕ್ಕೆ ಯಾವಾಗಲೂ. ಇದು ದೇವರು ಬಂದಿರಲಿ. ಇದು ಚಾಮುಂಡೇಶ್ವರಿ ನಾಗಪ್ಪ ಅಂತ ಅದು ಗುಲಿಗಪ್ಪ. ಇನ್ನೊಂದಿದೆ ರಕ್ತೇಶ್ವರಿ. ಒಂದು ರೆಸಾರ್ಟಿಂದ ಒಂದು 3.5 ಕಿಲೋಮೀಟ್ರಲ್ಲಿ ಒಂದು ಫಾಲ್ಸ್ ಇತ್ತು ಅಂತ ತೋರಿಸ್ತು ಗೂಗಲಲ್ಲಿ. ಸೊ ನೋಡ್ಕೊಂಡು ಹೋಗೋಣ. ನೀರಿದೆ ಡೌಟ್ ಅನ್ಸುತ್ತೆ ನನಗೇನೋ. ಸೊ ಲೆಟ್ಸ್. ಇದೊಂದು ದೇವಸ್ಥಾನ ಇದೆ, ಎಷ್ಟು ಚೆನ್ನಾಗಿದೆ. ಮೆಟ್ಲೆಲ್ಲ ನೋಡಿ ನಿಕ್ಕೆ. ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗೂ ಹೋಗ್ಬಿಟ್ಟಿದ್ದೀವಿ. ಮಡಿಕೇರಿಲಿ ಯಾವ್ದು ಫೇಮಸ್ ಇದೆ ಅದೆಲ್ಲ ಹೋಗ್ಬಿಟ್ಟಿದ್ದೀವಿ. ಸೊ ಹಂಗಾಗಿ ಅಟ್ಲೀಸ್ಟ್ ಇಲ್ಲೇ ಪಕ್ಕದಲ್ಲಿ ಒಂದು ಇತ್ತಲ್ವಾ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡೋಣ, ಏನಾದರೂ ನೀರಿದ್ರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಖಾಲಿ ಫಾಲ್ಸ್ನ ನೋಡ್ಕೊಂಡು ಬರಬೇಕಷ್ಟೆ. ದುಬಾರೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು 4:30ಗೆ ಓಪನ್ ಅಂತೆ. ಇವಾಗ ಟೈಮ್ 12 o'clock. ಅಲ್ಲಿವರೆಗೂ ಏನು ಮಾಡೋದು? ಸೊ ಇದನ್ನಾದ್ರೂ ನೋಡಿಕೊಂಡು ಹೊರಟು ಬಿಡ್ತೀವಿ ಅಲ್ವಾ. ಯಾಕೆ ಅಂತಂದರೆ ನಂದು ವಾರ್ಡ್ರೋಬ್ ಬುಕ್ ಮಾಡಿದ್ದು ಬರುತ್ತೆ ಅಂತ ಅವ್ರು ಕಾಲ್ ಮಾಡಿದರು ಇವತ್ತು. ಸೊ ಹಾಗಾಗಿ ಸ್ವಲ್ಪ ಹೊರಡಬೇಕು. ಅಂದರೆ ಪೊಸಿಷನಿಂಗ್ ಫಿಟ್ಟಿಂಗ್ಸ್ಗೆಲ್ಲ ಬರ್ತಾರಲ್ವ, ಸೊ ಅವಾಗ ತೋರಿಸ್ಬೇಕಂತೆ ಅವರಿಗೆ ನೀಟಾಗಿ ಫಿಟ್ ಮಾಡಲಿಕ್ಕೆ ಜಾಗ ಎಲ್ಲಿ ಏನು ಅಂತ. ಸೊ ಹಂಗಾಗಿ ಹೋಗಬೇಕು. ಸುಮ್ಮನೆ 4:15ವರೆಗೂ ಟೈಮ್ ವೇಸ್ಟ್ ಮಾಡ್ಕೊಂಡು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೊರಡ್ತಾ ಇದ್ದೇವೆ. ಫಾಲ್ಸ್ ನೋಡಿದ್ವಿ, ನೀರಿದೆ ಹೋಗಿ. ಅಂದರೆ ಸ್ವಲ್ಪ ನೀರು ಎಷ್ಟು ಕೋಲ್ಡ್ ಇತ್ತು ಅಂದರೆ ಈ ಬಿಸಿಲಲ್ಲೂ ಒಂದು 2-3 ಫೋಟೋ ತೊಗೊಂಡು ಬಂದ್ವಿ. ನೀರಿತ್ತು ಲಕ್ಕೀಲಿ. ನಂಗಂತೂ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಆ್ಯಂಡ್ ಇದು ಏನಾದರೂ ಯಾವುದು ಅಂತ ಕೇಳಿದ್ರೆ ಏನೋ ಹಾಲೇರಿ ಅಂತ ಏನೋ ಫಾಲ್ಸ್ ಇದ್ರ ಹೆಸರು. ಶುಂಠಿಕೊಪ್ಪದಿಂದ ಒಂದು 7-8 ಕಿಲೋಮೀಟರ್ಸ್ ಆಗ್ಬೋದು. ಅಲ್ಲಿ ನಿಮಗೆ ಮ್ಯಾಪಲ್ಲೇ ಸಿಗುತ್ತೆ. ಬರೋರು ಬೇಕಾದ್ರೆ ಬರ್ಬೋದು, ನೀರಿದ್ದಾಗ ಬನ್ನಿ. ಅಬ್ಬಾ ಬ್ರೌನಿ ಬಂದಿದೆ, ಹಾಗೆ ಲೆವಿಸ್ಟಾ ಕಾಫಿ ಆ್ಯಂಡ್ ವನಿಲಾ ಕಪ್ ಕೇಕ್ ಹಾಗೂ ಚಿಕನ್ ನಗೆಟ್ಸ್. ಇಷ್ಟೆಲ್ಲ ತಿಂತೀವ ನಾವಿಬ್ಬರೇ. ಹಾಂ, ನಾನು 2 ತೊಗೊಂಡು ಅಂದ್ಕೊಂಡಿದ್ದೆ. ಫಾರ್ ದ ಏನೋ ಚೇಂಜ್ ನಿಖಿಲ್ ಅವರು ಕಾಫಿ ಕುಡಿತೀವಿ ಅಂದಿದ್ದಾರೆ. ಸೊ ಇದರಲ್ಲೇ ಬೈ 2 ಮಾಡ್ತಾಯಿದ್ದೀವಿ. ಆ್ಯಂಡ್ ಚಿಕನ್ ನಗೆಟ್ಸು 1-2 ತಿಂದ್ವಿ. ಇವಾಗ ವನಿಲಾ ಕಪ್ ಕೇಕ್ ಬಂದಿದೆ. ಬ್ರೌನಿ ಆಲ್ಮೋಸ್ಟ್ ಮುಗಿತಾ ಇದೆ. ಇದು ಫಸ್ಟ್ ಟೈಮ್ ನಾನು ನೋಡಿಲ್ಲ ವೆಸ್ಟಾದು ಕೆಫೆ. ನಾನೆಲ್ಲೂ ಹೋಗೇ ಇಲ್ಲ. ಬೆಂಗಳೂರಲ್ಲೂ ಇದೆಯಾ ಗೊತ್ತಿಲ್ಲ ಗೈಸ್. ಸೊ ಇದು ಆನ್ ದ ವೇ ಹೋಗ್ತಾ ಇದ್ವಿ, ಹಂಗೆ ನಿಲ್ಸಿದೀವಿ ಅಲ್ಲಿ ನೋಡಿ, ವೆಸ್ಟಾ ಕೆಫೆ. ಎಲ್ಲೇ ಹೋಗಿ ಬಂದರು, ಒಂದಿನಕ್ಕೆ ಹೋಗಿ ಬಂದರು ನನಗೆ ನಮ್ಮ ಮನೆ, ನಮ್ಮ ಎನ್ವಿರಾನ್ಮೆಂಟೇ ಒಂಥರ ಖುಷಿ. ಸೊ ಬಂದಿದ ತಕ್ಷಣ ಇನ್ನೊಂದು ಖುಷಿ ಏನಂತ ಅಂದರೆ
ಯಾರು ಹೆಂಗೆ ಕಟ್ಕೊಟ್ಟು ಕಳಿಸಿದ್ದಾರೆ ಅಂದರೆ, ಹಾಯ್ ಮಧು, ನಿಖಿಲ್, ನಿಶಾ ಆ್ಯಂಡ್ ಎಂಟೈರ್ ಫ್ಯಾಮಿಲಿ, ಐ ಗಾಟ್ ಅ ಪ್ಲೇಸ್ಮೆಂಟ್ ಇನ್ ಒನ್ ಕಂಪ್ನಿ, ಸೊ ವಾಂಟೆಡ್ ಟು ಶೇರ್ ದಿಸ್ ವಿತ್ ಯು. ಐ ಆಮ್ ಯುವರ್ ಬಿಗ್ಗೆಸ್ಟ್ ಫ್ಯಾನ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಮದನಣ್ಣ ಆ್ಯಂಡ್ ಎಂಟೈರ್ ಫ್ಯಾಮಿಲಿ. ಆ್ಯಂಡ್ ಅವ್ರ ಹೆಸರು ಮಾನಸ ಅಂತ. ಸೊ ಕಳಿಸ್ಕೊ, ಇನ್ನೊಂದು ಸ್ಲಿಪ್ ಇದೆ, ಸೊ ಅದರಲ್ಲಿ ನಂಬರ್ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮಾನಸ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇಷ್ಟೇ ಅಲ್ಲ ಗೈಸ್, ಸ್ವಲ್ಪ ಇದೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಕುಕೀಸ್, ಇದೊಂದು ಕುಕೀಸ್. ವಾವ್, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಿಮಗೆ ಒಳ್ಳೆಯದಾಗಲಿ, ಪ್ಲೇಸ್ಮೆಂಟ್ ಸಿಕ್ಕಿರೋದು ಖುಷಿ ಆಯಿತು. ಥ್ಯಾಂಕ್ ಯು. ಬ್ಯಾಕ್ ಟು ಕಿಚನ್. ಇವತ್ತು ಉಪ್ಸಾರು ಮಾಡಿ